ಓಕೆ, ಬಿಗ್ ಬಾಸ್ ಮನೆ ಒಳಗಡೆ ಇದ್ದು ಟಾಸ್ಕ್ ಆಡದೇ ಇರೋದು ಎಷ್ಟು ಕಷ್ಟ ಆಯ್ತು ಅಂತ. ಯಾಕಂದ್ರೆ ಅಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳಕ್ಕಾಗೋದೇನೆ ಟಾಸ್ಕ್ ಮೂಲಕ ಅಥವಾ ಏನೋ ಎಂಟರ್ಟೈನ್ ಮಾಡಿ ಇದ್ರದ ಮೂಲಕನೇ. ಆದ್ರೆ ನೀವು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದವರಲ್ಲ, ಟಾಸ್ಕ್ಗೆ ಆಡಕ್ ಆಗ್ತಿರ್ಲಿಲ್ಲ. ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಕೊಂತಿದ್ರಿ ಅಂತ? ನಾನು ಎಲ್ಲರ ಟಾಸ್ಕ್ ಗಳನ್ನ ನೋಡ್ತಾ ಕೂತ್ಕೊತಾ ಇದ್ದೆ. ಆ್ಯಕ್ಚುಲಿ ನನಗೆ ಲೆಟರ್ ಬರೋದು ಬಿಗ್ ಬಾಸ್ ಅವ್ರ ಟಾಸ್ಕ್ ಬಂದಾಗ ನನಗೆ ಹೇಳೋರು, ವೈದ್ಯರ ಸಲಹೆ ಮೇರೆಗೆ ಸುರೇಶ್ ಆಟ ಆಡುತ್ತಿಲ್ಲ ಅಂತ ಹೇಳಿದಾಗ ನನಗೆ ಫೀಲ್ ಆಗೋದು, ಅಯ್ಯೋ ಮತ್ತೆ ನಾನು ಈ ಆಟದಿಂದ ಹೊರಗಡೆ ಕೂತ್ಕೊಂಡ, ನಾನು ಯಾವುದ್ರಲ್ಲಿ ಪ್ರೂವ್ ಮಾಡ್ಕೊಳ್ಳಿ, ವಾರ ಪೂರ್ತಿ ಅದೇ ಕಳಪೆಗಾಗುತ್ತೆ, ಅದೇ ನೆಕ್ಸ್ಟ್ ವೀಕ್ ನಾಮಿನೇಷನ್ಗೆ ತಗೋತಾರೆ ಅನ್ನೋದೊಂದು ಕೊರಗು ನನ್ನ ಹತ್ರ ಇತ್ತು. ಬಟ್ ಯಾರೂ ಕೂಡ ಆ ಥರ ಮಾಡಲಿಲ್ಲ. ನನ್ನ ಕಷ್ಟ, ನನ್ನ ಹೆಲ್ತ್ ಇಶ್ಯೂನ ಎಲ್ಲರೂ ಅರ್ಥ ಮಾಡಿಕೊಂಡ್ರು, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದರು ಮೇಡಮ್. ಬಟ್ ಆದರೂ ಆ ಕೊರಗಂತೂ ತುಂಬ ಆಗ್ತಿತ್ತು ಒಳಗಡೆ. ನಾನು ಆಟ ಆಡಬೇಕಾಗಿತ್ತು, ಯಾಕೆ ಆಟ ಆಡಲಿಲ್ಲ, ಈ ಟಾಸ್ಕ್ನ ನಾನು ಗೆಲ್ತಿದ್ದೆ, ನನಗೆ ಯಾಕೆ ಅವಕಾಶ ಸಿಗಲಿಲ್ಲ ಅಂತ ಭಾಳ ಫೀಲ್ ಮಾಡ್ತಿದ್ದೆ ನಾನು. ಓಕೆ, ಸಾಕಷ್ಟು ಬಾರಿ ನೀವು ಹರ್ಟ್ ಆಗಿದ್ದು ಇದೇ ವಿಚಾರಕ್ಕೆ. ಅಂದರೆ ಅವನೇನು ಹೋಗ್ಬಿಟ್ಟು ಅಲ್ಲಿ ಕನ್ಫೆಷನ್ ರೂಮಲ್ಲಿ ಡ್ರಿಪ್ಸ್ ಹಾಕ್ಸ್ಕೊಂಬರ್ತಾನೆ, ಚೆಕ್ ಮಾಡಿಸ್ಕೊಂಬರ್ತಾನೆ, ಹೋಗು ಕನ್ಫೆಷನ್ ರೂಮ್ಗೆ, ಈ ಥರ ಮಾತೆಲ್ಲ ತುಂಬ ಕೇಳಿಬರ್ತಿತ್ತು. ಪಾಪ ಒಂದು 2-3 ಸತಿ ಹತ್ಬಿಟ್ಟಿದ್ರಿ ನೀವು, ತುಂಬ ಇಮೋಷ್ನಲ್ ಆಗಿಬಿಟ್ಟಿದ್ರಿ. ಆ ಸಿಚುವೇಶನ್ ಎಲ್ಲ ಯಾವ ಥರ ಹ್ಯಾಂಡಲ್ ಮಾಡ್ತಾಯಿದ್ರಿ ಮೇಡಮ್? ಏನಾಗಿತ್ತು ಅಂದರೆ ಅಲ್ಲಿ ರಜತ್ ಮತ್ತು ಮಂಜು ಅವರಿಗೆ ಅದು ಆ ಥರ ಕಾಣಿಸೋದು. ಆ್ಯಕ್ಚುಲಿ ನಾನು ಅವ್ರಿಗೂ ಅದನ್ನು ಹೇಳಿದೆ, ನಿಮಗೆ ಹುಷಾರಿಲ್ಲ ಅಂದಾಗ ನೀವು ಹೋಗ್ಬೇಡ್ರಪ್ಪ, ನೀವು ಒಳಗಡೆ ಹೋಗಬೇಡಿ, ನೀವು ಡಾಕ್ಟ್ರನ್ನ ಭೇಟಿನೇ ಮಾಡಬೇಡಿ, ಅವಾಗ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ ಆರೋಗ್ಯದಲ್ಲಿ ಬದಲಾವಣೆ ಅಂತ ಹೇಳಿದೆ ನಾನು. ಆ್ಯಕ್ಚುಲಿ ಅದು ಏನು ಅನ್ಸೋದು ಅಂದರೆ, ಯಾವುದೋ ವ್ಯಕ್ತಿ ಬೇಕು ಅಂತ ಹೋಗ್ತಾನೆ ಅಂದರೆ ಒಂದು ಬೇರೆ, ಎಲ್ರಿಗೂ ಆ ಸಮಸ್ಯೆ ಪ್ರಾಬ್ಲಮ್ ಏನು ಅಂತ ಗೊತ್ತಿದ್ದು ಅದನ್ನು ಮಾತಾಡ್ತಾ ಇದ್ರಲ್ಲ, ಅದು ನನಗೆ ಒಂದು ಸ್ವಲ್ಪ ಟ್ರಿಗರ್ ಆಗೋದು. ಟ್ರಿಗರ್ ಆದರೂ ಕೂಡ ನಾನು ತುಂಬ ಕಾಮಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೆ ಅದನ್ನು. ನಾನು ಯಾವುದನ್ನು ಹೌದು, ಗೊತ್ತಾಗ್ತಿತ್ತು. ಸ್ಟಾರ್ಟಿಂಗ್ ಇದ್ದಿದ್ದು ಗೋಲ್ಡ್ ಸುರೇಶ್ ಅವರಿಗೂ ಬರ್ತಾ ಗೋಲ್ಡ್ ಸುರೇಶ್ಗೂ ಎಷ್ಟು ಡಿಫ್ರೆನ್ಸ್ ಆಗಿತ್ತು ಅಂದರೆ, ನಿಮ್ಮೆಲ್ಲ ಪೇಷನ್ಸ್ ತುಂಬಾನೇ ಡೆವಲಪ್ ಆಗಿಬಿಟ್ಟಿತ್ತು ಮೇಡಮ್. ಆ ಮನೇಲಿ ಕಲ್ತದ್ದು ಪೇಷನ್ಸ್ ಮೇಡಮ್. ನನಗೆ ಎಲ್ಲರೂ ಹೇಳೋರು, 2 ವಾರ 3 ವಾರ ನಿನಗಿರೋ ಪೇಷನ್ಸ್ಗೆ ಹೊರಗಡೆ ಬರ್ತೀಯ ಅಂತ ಹೇಳೋರು. ಯಾವಾಗ ನಾನು ಪೇಷನ್ಸ್ನ ಕಲಿತಾ, ಯಾಕಂದರೆ ಹೊರಗಡೆ ಕಲ್ತದ್ದು ಅಷ್ಟು ಪಾಠ ಆದರೆ ಮನೆ ಒಳಗಡೆ ಸ್ವಲ್ಪ ಪಾಠಗಳನ್ನ ಕಲಿತು ಬಂದಿದ್ದೀನಿ. ಪೇಷನ್ಸಿಂದ ಕೇಳೋವಂಥದ್ದಾಗಲಿ, ಅದಕ್ಕೆ ರಿಯಾಕ್ಟ್ ಮಾಡೋವಂಥದ್ದಾಗಲಿ, ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಕಲ್ತಿರೋದಾಗಲಿ, ಇವೆಲ್ಲವೂ ನನಗೆ ಒಳ್ಳೆ ಪಾಠಗಳನ್ನ ಕಲಿಸಿದೆ ಜೀವನದಲ್ಲಿ. ಓಕೆ, ಆ ಡ್ರಮ್ ಟಾಸ್ಕ್ ಆಡಬೇಕಾದ್ರೆ ಅವರಿಬ್ರು ನಿಮ್ಮ ಕಾಲ ಮೇಲೆ ಬೀಳ್ತಾರೆ, ನೀವು ಸಿಕ್ಕಾಪಟ್ಟೆ ಕಿರ್ಚ್ಕೊಂತಿರ್ತೀರಿ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಬಟ್ ಮಂಜು ಅವ್ರು ಒಂದು ಮಾತು ಹೇಳ್ತಾರೆ, ನಾಟಕ ಮಾಡ್ತಾ ಇದ್ದಾನೆ ಅವನು, ಏನೋ ನಾಟಕ ಆದದ್ದು ಇಲ್ಲ, ಮಂಜುನು ತ್ರಿವಿಕ್ರಮ್ ಅವ್ರು ಯಾರೋ ಹೇಳ್ತಾರೆ ನಾಟಕ ಮಾಡ್ತಾ ಇದಾರೆ ಅವರು ಅಂತೇಳಿ. ಹೆಂಗ್ ಅನ್ನಿಸ್ತದು ಅಂತ? ಯಾಕಂದ್ರೆ ಅಷ್ಟು ಪೇನಲ್ಲಿ ಇರ್ತೀರಿ ನೀವು, ಯಾರೋ ಒಬ್ರು ಬಂದು ನೀವು ನಾಟಕ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ರೆ. ಬಟ್ ಆ್ಯಕ್ಚುಲಿ ಅದು ನನಗೆ, ನಾನು ಅದನ್ನೇನು ಜಾಸ್ತಿ ರಿಯಾಕ್ಟ್ ಮಾಡೋಕ್ಕೇನು ಹೋಗಲಿಲ್ಲ. ನಾನು ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಬಿಗ್ ಬಾಸ್ ಅವ್ರಿಗೆ ಗೊತ್ತಿತ್ತು, ಡಾಕ್ಟ್ರಿಗೆ ಗೊತ್ತಿತ್ತು, ನಿಮಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು. ಅದನ್ನು ನಾನು ಯಾರ ಹತ್ರ ನಾನು ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಕಂಟೆಸ್ಟೆಂಟ್ನ ನಾನು ಪ್ರೂವ್ ಮಾಡೋಕ್ಕೆ ನಾನು ಹೋಗಿರಲಿಲ್ಲ. ಜನಗಳಿಗೆ ನಾನು ಪ್ರೂವ್ ಮಾಡಬೇಕಾಗಿತ್ತು. ನಾನು ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದನ್ನು ಬಿಗ್ ಬಾಸ್ ಅವರಿಗೆ ಗೊತ್ತಿರೋ ಕಾರಣದಿಂದ ಅದನ್ನೇ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊತಾ ಇರಲಿಲ್ಲ. ಬಟ್ ಆದರೂ ನಾನು ಒಂದು ದಿವಸ ಆ ಮಾತು ಬಂದಾಗ ನಾನು ಅವ್ರಿಗೆ ಹೇಳಿದೆ, ನೋಡಪ್ಪ, ನಾನು ಜೀವನದ ಕೊನೆ ಉಸಿರಿರೋವರೆಗೂ ಕೂಡ ಇದನ್ನು ಮಾತ್ರ ನೀವು ನನಗೆ ಕೊಟ್ಟಿರೋ ದೊಡ್ಡ ಉಡುಗೊರೆ ಅಂತ ಹೇಳಿಬಿಟ್ಟೆ ಬಂದಿದ್ದೆ ನಾನು. ಆ್ಯಕ್ಚುಲಿ ಹಾಗೆ ಆಯ್ತು. ಆ್ಯಕ್ಚುಲಿ ಅದು ಅವ್ರಿಗೇನು ಅನ್ಸೋದು, ನಾವು ಕಾಲ ಮೇಲೆ ಬಿದ್ದೇ ಇಲ್ಲ, ನೀನು ಬಿದ್ದಿದ್ಯಾ ಅಂತ ಹೇಳೋರು. ಆ್ಯಕ್ಚುಲಿ ರಿಯಲ್ ಆಗಿ ಆ ಎಪಿಸೋಡ್ನ ಅವ್ರು ಹೊರಗಡೆ ಬಂದ ಮೇಲೆ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಬಿದ್ದಿದ್ದೀವೋ ಬಿದ್ದಿಲ್ವೋ ಅಂತ ಹೇಳ್ಬಿಟ್ಟು. ನಾವು ಅದಕ್ಕೆ ಅವ್ರಿಗೂ ಕೂಡ ನಾನು ಯಾವುದೋ ಒಪ್ಪಿಸ್ಬೇಕು, ಅವ್ರಿಗೂ ನಾನು ಪ್ರೂವ್ ಮಾಡಬೇಕು ಅಂದರೆ ಅದ್ರದ್ದು ಯಾವುದೋ ಕ್ಲಾರಿಟಿ ಅವ್ರಿಗೂ ಇಲ್ಲ. ಯಾಕಂದ್ರೆ ನಮಗೆ ಅಲ್ಲಿಂದ ನಾವು ಎಪಿಸೋಡ್ ತೋರಿಸಿ ಅಂತ ಹೇಳಿದ್ರೆ ತೋರಿಸಲ್ಲ ಬಿಗ್ ಬಾಸ್ ಅವರು, ಇನ್ನೊಂದು ಮಾಡಿ ಅಂದರೆ ಮಾಡಲ್ಲ ಬಿಗ್ ಬಾಸ್ ಅವರು. ಅದಕ್ಕೆ ನಾನು ಅದನ್ನು ಅಷ್ಟಕ್ಕೆ ಬಿಟ್ಟೆ, ಜಾಸ್ತಿ ಏನಾದ್ರ ಬಗ್ಗೆ ರಿಯಾಕ್ಟ್ ಮಾಡೋಕೆ ಹೋಗಲ್ಲ.